ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಮೋऽಧ್ಯಾಯಃ. ಅಕ್ಷರಬ್ರಹ್ಮಯೋಗಃ. ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ಅಗ್ನಿ, ಜ್ಯೋತಿ, ಹಗಲು, ಶುಕ್ಲಪಕ್ಷ ಅಥವಾ ಉತ್ತರಾಯಣದ 6 ಮಾಸಗಳು. ಈ ಕಾಲದಲ್ಲಿ ಮರಣ ಹೊಂದಿದ ಸಾಧಕರು ಬ್ರಹ್ಮಲೋಕವನ್ನೇ ಸೇರುವುದರಿಂದ ತಿರುಗಿ ಬರುವುದಿಲ್ಲ. ಭಗವಂತನ ಈ ಮಾತು ಸಾಧಕರಿಗೆ ಉತ್ತಮ ಸಲಹೆ ಎಂದರೂ ತಪ್ಪಾಗಲಾರದು. ಆದರೆ ಕೆಲವೊಮ್ಮೆ ಜನರು ಗುರುತಿಸಿದ ಸಾಧಕರಲ್ಲದವರೂ ಸಹ ಇಂತಹ ಸಮಯದಲ್ಲಿ ಮರಣ ಹೊಂದಿ ಶಾಶ್ವತ ಲೋಕ ಸೇರಿದ ಸಾಕಷ್ಟು ಉದಾಹರಣೆಗಳಿವೆ. ಒಬ್ಬ ವ್ಯಕ್ತಿ ಶಿವರಾತ್ರಿಯ ಒಂದು ದಿನ ಕಳ್ಳತನಕ್ಕಾಗಿ ಹೊಂಚು ಹಾಕುತ್ತಿದ್ದಾಗ ಆತನನ್ನು ಕಂಡ ಜನರು ಆತನನ್ನು ಅಟ್ಟಿಸಿಕೊಂಡು ಹೋಗುವಾಗ ಗಾಬರಿಗೊಂಡ ಆತ ಒಂದು ಶಿವ ದೇವಾಲಯಕ್ಕೆ ಬಂದಾಗ ಶಿವಭಜನೆ ನಡೆಯುತ್ತಿರುತ್ತದೆ. ಗುಂಪಿನಲ್ಲಿ ಸೇರಿ ಅವರೊಂದಿಗೆ ಭಜನೆ ಆರಂಭಿಸಿದ ಕಳ್ಳ ಬೆಳಗಾಗುವುದರೊಳಗಾಗಿ ಭಜನೆಯಲ್ಲಿ ಪಾಲ್ಗೊಂಡು ಶಿವಭಜನೆ ಮಾಡುತ್ತಾನೆ. ಅನ್ನ ಆಹಾರವಿಲ್ಲದೆ ಅನಿವಾರ್ಯವಾಗಿ ಉಪವಾಸ ಮಾಡಿದ್ದರಿಂದ ಹಾಗೂ ತನ್ನನ್ನು ರಕ್ಷಿಸಿಕೊಳ್ಳಲು ದೇವಸ್ಥಾನ ಸೇರಿ ರಾತ್ರಿ ಇಡೀ ಭಜನೆ ಮಾಡಿದ್ದರ ಫಲವಾಗಿ ಆತನಿಗೆ ಜ್ಞಾನೋದಯವಾಗಿ ಶಿವನೇ ತನ್ನೆದುರು ಬಂದು ನಿಂತಂತೆ ಭಾಸವಾಗುತ್ತದೆ. ಶಿವನಲ್ಲಿ ತನ್ನ ಹಿಂದಿನ ಎಲ್ಲ ತಪ್ಪುಗಳು ಕ್ಷಮಿಸಿ ತನಗೆ ಉತ್ತಮ ಮರಣ ಬರುವಂತೆ ಕೇಳಿಕೊಳ್ಳುತ್ತಾನೆ. ಶಿವ ವರ ನೀಡುತ್ತಿದ್ದಂತೆ ಆನಂದ ಪರವಶನಾಗಿ ಅಲ್ಲೇ ಕುಸಿದು ಬಿದ್ದು ಮರಣವನ್ನಪ್ಪುತ್ತಾನೆ. ಆತ ಉತ್ತರಾಯಣದಲ್ಲಿ ಮರಣ ಹೊಂದಿದ್ದರಿಂದ ಮುಂದೆ ಶಾಶ್ವತ ಭಗವಂತನ ಸಾನ್ನಿಧ್ಯ ಪಡೆಯುತ್ತಾನೆ. ಹೀಗೆ ಆಕಸ್ಮಿಕವಾಗಿ ಒದಗಿ ಬರುವ ಅವಕಾಶದ ಮೂಲಕವೂ ಭಗವಂತನನ್ನು ಸೇರಿದ ಅದೆಷ್ಟೋ ಕಥೆಗಳು ನಮ್ಮ ಸಾಹಿತ್ಯ ಭಂಡಾರಗಳಲ್ಲಿವೆ. ಹರಿ ಓಂ ತತ್ಸತ್.